ನ್ಯೂಸ್ 42 ಕನ್ನಡ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಕರುನಾಡ ಸೇನೆ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ತಾಲೂಕು ಆಡಳಿತ, ಅರಣ್ಯ ಇಲಾಖೆ, ಮಾಲಿನ್ಯ ನಿಯಂತ್ರಣ ಇಲಾಖೆ ಹಾಗೂ ನಗರಸಭೆಯ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಮನಗರದ ಐಜೂರಿನ ಮಲ್ಲೇಶ್ವರ ದೇವಾಲಯದ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಕಾರ್ಯಕ್ರಮ ಕರುನಾಡು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಮೊದಲಿಗೆ ರಾಮನಗರದ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸ್ ಉದ್ಘಾಟಿಸಿದ್ರು. ಆವರಣದ ಸುತ್ತಲೂ ನೂರಾರು ಸಸಿಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರು, ಹಿರಿಯ ರಾಜಕಾರಣಿಗಳು, ಯುವ ಮುಖಂಡರು ಸಹಭಾಗಿಯಾಗಿದ್ದರು. ರಾಮನಗರ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ರು. ಶೇಷಾದ್ರಿ ಅವರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಮಂಜುನಾಥ್, ಉಪ ಅರಣ್ಯ ವಲಯಾಧಿಕಾರಿ ರಾಜಶೇಖರ್, ನಗರಸಭೆ ಸದಸ್ಯೆ ಬಿಸಿ ಪಾರ್ವತಮ್ಮ, ಕರುನಾಡು ಸೇನೆ ತಾಲೂಕು ಅಧ್ಯಕ್ಷ ವಿಎನ್ ಗಂಗಾಧರ್, ಭಾರತ್ ವಿಕಾಸ್ ಪರಿಷತ್ ಜಿಲ್ಲಾಧ್ಯಕ್ಷ ರಾಸಿ ಬಸವರಾಜು, ಭಾರತ್ ವಿಕಾಸ್ ಪರಿಷತ್ನ ಸದಸ್ಯರಾದ ವೆಂಕಟಪ್ಪ, ಚಂದ್ರಶೇಖರಯ್ಯ, ಬಸವಾಚಾರ್, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂಎಸ್ ಶಂಕರಪ್ಪ, ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಎಂಆರ್ ಶಿವಕುಮಾರ್ ಸ್ವಾಮಿ, ಕರುನಾಡ ಸೇನೆ ಬೆಂಗಳೂರು ಜಿಲ್ಲಾಧ್ಯಕ್ಷ ಎಸ್ ಮಂಜುನಾಥ್, ನವನಿರ್ಮಾಣ ಸೇನೆ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಗಿರೀಶ್ ಗೌಡ, ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಎಂಎನ್ಆರ್ ರಾಜು, ಆರ್ಬಿಎಲ್ ಲೋಕೇಶ್, ಶಿವಗೌಡ, ಸಾಗರ್, ಕಿರಣ್, ಬೆಟ್ಟಿಗೌಡ, ಡಿಎಸ್ಎಸ್ ಪುನೀತ್ ರಾಜ್, ನಗರಸಭೆ ಸದಸ್ಯ ಬೈರೇಗೌಡ, ಜಗದೀಶ್ ಎಂ ಐಜೂರು ಅವರ ಧರ್ಮಪತ್ನಿ ಶೋಭಾ ಜಗದೀಶ್, ಮಕ್ಕಳಾದ ಆರ್ಜೆ ಅರ್ಜುನ್, ಆರ್ಜೆ ಪೂರ್ವಿಕಾ, ಶಿವಮ್ಮ, ಮುದ್ದುಮಲ್ಲಯ್ಯ, ಸುರೇಶ್, ಮುಖಂಡರಾದ ಹನುಮಯ್ಯ, ಮರಿಯಪ್ಪ ಹಾಗೂ ಹೇಮಾವತಿ, ಮಾಹೇಂದ್ರಮ್ಮ, ಭಾಗ್ಯ, ಸುಧಾ ಸೇರಿ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಆದರೆ ಅವತ್ತು RCBಯ ವಿಜಯೋತ್ಸವ ಸಂದರ್ಭದಲ್ಲಿ ಆದಂಥ ದುರ್ಘಟನೆಯಿಂದ ಅಂದು ನಾವು ಯಾರೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಕಾರಣದಿಂದ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆ ಮಾಡಬೇಕು ಅಂತೇಳಿ ನಮ್ಮ ಕರುನಾಡ ಸೇನೆ ಸಂಘಟನೆ ವತಿಯಿಂದ ತೀರ್ಮಾನ ಮಾಡಿ ಐಜೂರು ಬಡಾವಣೆಯ ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಮನಗರ ತಾಲೂಕು ಶಾಸಕರನ್ನ ಆದಿಯಾಗಿ, ನಗರಸಭಾ ಅಧ್ಯಕ್ಷ ಆದಿಯಾಗಿ, ತಹಸೀಲ್ದಾರ್ ಅವ್ರನ್ನ ಮತ್ತು ಎಲ್ಲ ಪ್ರಮುಖ ಗಣ್ಯರನ್ನ ಆಹ್ವಾನ ಮಾಡಿದ್ವಿ. ಅವರೆಲ್ಲ ಕೂಡ ಬಂದಿದ್ದಾರೆ, ಬಂದು ಗಿಡ ನೆಟ್ಟಿದ್ದಾರೆ. ಈ ಒಂದು ಗಿಡ ನೆಡುವ ಮುಖಾಂತರ ಪರಿಸರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ಇವತ್ತು ನಾವು ಏನು ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತಾ ಇದ್ವಿ, ಆಕ್ಸಿಜನ್ ತೊಗೊಳ್ತೀವಿ. ಆದರೆ ಮರ ಗಿಡಗಳಲ್ಲಿ ಯಥೇಚ್ಛವಾಗಿ ಆಕ್ಸಿಜನ್ ಕೊಡೋದ್ರಿಂದ ಇವತ್ತು ಮಾನವ ಜೀವ ಸಂಕುಲ ಉಳಿದಿದೆ. ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂದರೆ ಹಳ್ಳಿ ಮರ, ಬೇವಿನ ಮರ ಅದು ಯಥೇಚ್ಛವಾಗಿ ಆಕ್ಸಿಜನ್ ಕೊಡ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಹಳ್ಳಿಗಳಲ್ಲಿ ಊರಿನ ಮುಂಭಾಗದಲ್ಲಿ ಹೆಬ್ಬಾಗ್ಲಲ್ಲಿ ಅಶ್ವತ್ಥ ಕಟ್ಟೆ ಅಂತೇಳಿ ಮಾಡಿ ಹಳ್ಳಿ ಮರ, ಬೇವಿನ ಮರಗಳನ್ನ ನೆಡ್ತಾಯಿದ್ರು. ಅಲ್ಲೇ ಪಂಚಾಯಿತಿಗಳನ್ನ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣ ಅಶ್ವತ್ಥ ಕಟ್ಟೆನ ಸುತ್ತೋದ್ರಿಂದ ಒಂದು ಒಳ್ಳೇದಾಗ್ತದೆ ಅಂತೇಳಿ ಕೂಡ ಒಂದು ಪ್ರತೀತಿ. ಯಾವ ಕಾರಣಕ್ಕಾಗಿ ಅಂದರೆ ಶುದ್ಧವಾದಂಥ ಒಂದು ಆಮ್ಲಜನಕ ಸಿಕ್ತಂತೇಳಿ. ಆದರೆ ಒಂದು ಅದಕ್ಕೆ ಅಪವಾದವಾಗಿ ಹುಣಸೆ ಮರ ಇದೆ. ಹುಣಸೆ ಮರ ಏನಂದರೆ ಅದು ಆಕ್ಸಿಜನ್ ತೊಗೊಳ್ತದೆ, ಕಾರ್ಬನ್ ಡೈಆಕ್ಸೈಡ್ ಅದು ಮನುಷ್ಯ ರೀತಿ ಅದು ಕಾರ್ಬನ್ ಡೈಆಕ್ಸೈಡ್ ಬಿಡ್ತದೆ. ಅದರಿಂದ ಏನಾಗ್ತದೆ ಅಂದರೆ ಹಿಂದೆ ಎಲ್ಲ ಹುಣಸೆ ಮರದ ಕೆಳಗಡೆ ಕೂತ್ಕೊಂಡ್ರೆ ದೆವ್ವ ಇದೆ, ಗಾಳಿ ಇದೆ, ಭೂತ ಇದೆ ಅನ್ನೋರು. ಆ ಕಾರಣ ಏನಂದರೆ ಮನುಷ್ಯ ಆಕ್ಸಿಜನ್ ತೊಗೊಂಡಂಗೆ ಅದು ಕೂಡ ಆಕ್ಸಿಜನ್ ತೊಗೊಳ್ತದೆ. ಅಲ್ಲೊಂದು 10 ನಿಮಿಷ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಉಸಿರುಗಟ್ಟ ವಾತಾವರಣ ಶುರು ಆಗ್ತದೆ. ಆ ಕಾರಣಕ್ಕಾಗಿ ಪ್ರಕೃತಿಲಿ ಅದು ಕೂಡ ಒಂದು ಅಪವಾದ ಆಗಿದೆ. ಆದರೆ ಉಳಿದಂಥ ಎಲ್ಲ ಮರ ಗಿಡಗಳು ಪ್ರತಿಯೊಂದು ಕೂಡ ಮನುಷ್ಯನಿಗೆ ಅಲ್ಲ, ಅನೇಕ ಜೀವಿಗಳಿಗೂ ಕೂಡ ಆಸರೆಯಾಗಿದೆ. ಈ ಒಂದು ಪರಿಸರನ ನಾಶ ಮಾಡಿದ್ರೆ ಮಾನವ ಸಂಕುಲ ಸಂಪೂರ್ಣವಾಗಿ ನಾಶ ಆಗ್ತದೆ. ಕಾಡೆಲ್ಲ ಸುಟ್ಟು ಹೋಗಿದ್ರಿಂದ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಅವು ಕೂಡ ನಿರ್ನಾಮ ಆಗ್ತದೆ. ಆ ಕಾರಣಕ್ಕಾಗಿ ಈ ಒಂದು ಬುದ್ಧಿವಂತ ಏನು ಮನುಷ್ಯ ಬುದ್ಧಿಜೀವಿ ಇದ್ದಾನೆ, ಈತ ಏನು ಮಾಡಬೇಕು ಅಂದರೆ ಪರಿಸರವನ್ನು ಉಳಿಸೋಂಥ ಕೆಲಸ ಮಾಡಬೇಕು.
ಇವತ್ತು ಸುತ್ತಮುತ್ತ ಈಗಾಗಲೇ ನಮ್ಮ ಫಾರೆಸ್ಟ್ ಆಫೀಸರು ಮತ್ತು ನಮ್ಮ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಹೇಳ್ತಾ ಇದ್ರು 100 ಮರ ಕಡಿದ್ರೆ 800 ಮರ ನೆಡಬೇಕು ಅಂತ. ಆದರೆ ತದ್ವಿರುದ್ಧ ಆಗಿದೆ. ಈಗ 100 ಗಿಡಗಳು ನೆಟ್ಟರೆ 800 ಮರಗಳನ್ನ ಕಡಿತಾ ಇದ್ದಾರೆ. ಆ ಒಂದು ಇದರಿಂದ ಪರಿಸರ ಸಮತೋಲನ ಇಲ್ಲ. ಈ ಕೂಡಲೇ ಅದನ್ನು ಎಚ್ಚೆತ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ನಿಟ್ಟಿನಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಹಲವಾರು ವಿಚಾರಗಳಲ್ಲಿ ಒಂದು ಭರವಸೆಯನ್ನು ಮೂಡಿಸ್ಕೊಂಡು ಬಂದಿದ್ರೆ ಈಗಾಗಲೇ ಮೋದಿ ಸರ್ಕಾರ ಈ ಮರ ಗಿಡನ ಕಡಿಯೋದು ಬೇಡ ಅಂತೇಳಿ ಗ್ಯಾಸ್ ಕೊಡೋ ಮುಖಾಂತರ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದಿದ್ರು. ಅದನ್ನೆಲ್ಲ ಕೂಡ ಎಲ್ಲರೂ ಕೂಡ ಬಳಸ್ಕೋಬೇಕು. ಮರ ಗಿಡ ಕಡಿಯೋದನ್ನು ಕಡಿಮೆ ಮಾಡಬೇಕು. ಜೀವರಾಶಿ ಚೆನ್ನಾಗಿರಬೇಕು. ಈ ಒಂದು ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಡ ನೆಡೋ ಮುಖಾಂತರ ಎಲ್ರಿಗೊಂದು ಒಳ್ಳೆ ಆಗುವಂತ ಹೇಳಿ ಈ ಸಂದರ್ಭದಲ್ಲಿ ಕರುನಾಡ ಸೇನೆ ಸಂಘಟನೆ ವತಿಯಿಂದ ಎಲ್ಲರಿಗೂ ಶುಭಾಶಯ ಕೋರಿ ಪರಿಸರ ದಿನಾಚರಣೆ ಶುಭಾಶಯನ ಕೋರ್ತೇನೆ. ನ್ಯೂಸ್ 42 ಕನ್ನಡ.